ದಿಂಗಾಲೇಶ್ವರ ಶ್ರೀಗಳ ಮೇಲೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ. ಮಠಾಧಿಪತಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಎಂದು ಯಾವ ಸಂವಿಧಾನವೂ ಹೇಳಿಲ್ಲ. ಸಂತೋಷ್ ಕುರಿ ಟಾಂಗ್ ಕೊಟ್ಟರು. ಪೀಠ ತ್ಯಾಗ ಮಾಡುವಂತಹ ಯಾವ ತಪ್ಪನ್ನು ನಮ್ಮ ದಿಂಗಾಲೇಶ್ವರ ಶ್ರೀಗಳು ಮಾಡಿಲ್ಲ. ಸಂವಿಧಾನದಲ್ಲಿ ಎಲ್ಲೂ ಸಹ ಸ್ವಾಮಿಗಳು ಚುನಾವಣೆ ನಿಲ್ಲಬಾರದು ಅಂತೇಳಿ ಇಲ್ಲ. ನಮ್ಮ ಸ್ವಾಮಿಗಳು ಬಂದ ಮೇಲೆ ನಮ್ಮ ಮಠದಲ್ಲಿ ಯಾವ ಯಾವ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಪತ್ರಿಕಾ ಮೂಲಕ ಮಾಧ್ಯಮದ ಮೂಲಕ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅವರು ಶಿರಹಟ್ಟಿ ಪಟ್ಟಣದ ಶ್ರೀ ಫಕ್ಕೀರೇಶ್ವರ ಮಠದಲ್ಲಿ ಭಕ್ತರು ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಿನ್ನೆ ಕೆಲವರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ದಿಂಗಾಲೇಶ್ವರ ಶ್ರೀಗಳು ಚುನಾವಣೆಗೆ ಸ್ಪರ್ಧೆ ಮಾಡುವುದೇ ಆದರೆ ಪೀಠ ತ್ಯಾಗ ಮಾಡಬೇಕು ಎಂದು ಹೇಳಿಕೆ ನೀಡಿದ್ದಾರೆ. ಶ್ರೀಗಳು ಯಾವ ತಪ್ಪು ಮಾಡಿದ್ದಾರೆ ಎನ್ನುವುದು ಬಹಿರಂಗಪಡಿಸಬೇಕು ಎಂದು ಹೇಳಿದರು. ಅವರು ಯಾಕೆ ಪೀಠವನ್ನು ತ್ಯಾಗ ಮಾಡಬೇಕು, ಏನು ತಪ್ಪು ಮಾಡಿದಾರೋ, ಪೀಠ ತ್ಯಾಗ ಮಾಡಕ ಏನು ತಪ್ಪು ಮಾಡಿದಾರ? ಯಾರು ಸ್ವಾಮಿಗಳು ಚುನಾವಣೆಗೆ ನಿಂತಿಲ್ವಾ? ಚುನಾವಣೆಗೆ ಸಾಕಷ್ಟು ಜನ ಸ್ವಾಮಿಗಳು ನಿಂತಿದ್ದಾರೆ. ಖಾದಿ ಹಾಕೊಂಡು ಚುನಾವಣೆಗೆ ನಿಂತಿದ್ದಾರೆ. ಇದೇ ಜೋಶಿ ಅವರು ಕಲಗಟ್ಟಿಗೆಯಲ್ಲಿ 120 ಮಂದಿ ಸ್ವಾಮಿಗಳನ್ನ ಸೇರಿಸಿಕೊಂಡಾಗ ಯಾರು ಖಾದಿಯನ್ನು ಬಿಚ್ಚಲಿಲ್ಲ, ಹಾಗೆ ಪ್ರಚಾರ ಮಾಡಿದಾರ. ಅದು ಕೂಡ ನಮ್ಮ ಗಮನಕ್ಕಿದೆ. ಅಂತದ್ರೊಳಗೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಏನು ತಪ್ಪು ಮಾಡಿದಾರ ಅಂತ ಹೇಳಿ ಅವರು ಪೀಠವನ್ನು ತ್ಯಾಗ ಮಾಡಿದ್ರು. ದಿಂಗಾಲೇಶ್ವರ ವಿರುದ್ಧ ಹೇಳಿಕೆ ಕೊಟ್ಟಿರುವವರು ಯಾರೂ ಭಕ್ತರುಗಳಲ್ಲ, ಎಲ್ಲರೂ ಬಿಜೆಪಿಯ ನಾಯಕರುಗಳು. ಪ್ರಹ್ಲಾದ್ ಜೋಶಿಯವರ ಅಣತೆಯಂತೆ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಆರೋಪಿಸಿದರು. ಕೇವಲ ಅಲ್ಲಿ ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿ ಬಿಜೆಪಿಯವರ ಪತ್ರಿಕಾಗೋಷ್ಠಿ ಆಗಿತ್ತು ವಿನಃ ಫಕ್ಕೀರೇಶ್ವರ ಭಕ್ತರ ಪತ್ರಿಕಾಗೋಷ್ಠಿ ಆಗಿದ್ದಿಲ್ಲ. ಅದು ದಯವಿಟ್ಟು ಇದನ್ನು ತಾವು ತಿಳ್ಕೋಬೇಕು. ಇದು ರಾಜಕೀಯ ಕುತಂತ್ರದಿಂದ ಜೋಶಿಯವರು ಮಾಡಿರುವಂತಹ ಬೆಂಕಿ ಹಚ್ಚ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಹಾಂತೇಶ್ ದಶಮನಿ, ಬಸವರಾಜ್ ಕಂಬಳಿ, ಚಾಂದ್ ಸಾಬ್ ಮುಳುಗುಂದ್, ಅಜ್ಜಪ್ಪ ಪಾಟೀಲ್, ಜಗದೀಶ್ ಇಟ್ಟೇಕಾರ್, ಮಂಜು ಹುಬ್ಬಳ್ಳಿ ಅನೇಕರು ಇದ್ದರು.